ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೆನ್ನೆ ಟ್ರಾವೆಲ್ ಮಾಡಿಕೊಂಡು ನೆನ್ನೆಲ್ಲ ರೆಸ್ಟ್ ತೊಗೊಂಡು ಇವತ್ತು ಬಂದಿದ್ದೀನಿ ಅಡುಗೆ ಮಾಡೋಕ್ಕೆ. ನೆನ್ನೆ ಲೈಟಾಗಿ ಒಂಚೂರು ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಟ್ವಿ. ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಏನು ಬೇಕಮ್ಮ? ಜಿಯಾ ಬೇಕಾ ಕುಡಿಯೋಕ್ಕೆ? ಹಾಂ, ಕೊಡ್ತೀನಿ ಇರು. ಅಡುಗೆ ಮನೆ ಫುಲ್ಲು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದಿದೆ. ಇವತ್ತು ಕ್ಲೀನಿಂಗ್ ಮಾಡ್ಕೊಬೇಕು. ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ ನಾನು ಪಲಾವ್ ಮಾಡೋಣ ಅಂತಿದ್ದೀನಿ. ಸೋಯಾ ಚಿಕ್ಸ್ ಹಾಕಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪನೇ ತಗೊಂಡಿದ್ದೀನಿ ಸೋಯಾ. ಯಾಕಂತಂದರೆ ನನ್ನ ಹಸ್ಬೆಂಡು ಕೂಡ ಮನೇಲಿ ಇರೋಲ್ಲ, ಮಧ್ಯಾಹ್ನ ಕೂಡ ಜಾಸ್ತಿ ಮಾಡಿದ್ರೆ ಯಾರೂ ತಿನ್ನಲ್ಲ. ಅದಕ್ಕೆ ಒಂದು ಟೈಮಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ತರಕಾರಿಗಳೆಲ್ಲ ರೆಡಿಯಾಗಿದೆ, ಹಚ್ಚಿಟ್ಕೊಂಡಿದೆ. ಸೊ ನನ್ನ ಹಸ್ಬೆಂಡ್ ಹಚ್ಕೊಟ್ರು ಪಾಪ. ಇವಾಗ ಅವರು ಸ್ನಾನಕ್ಕಿಂತ ಬರೋಷ್ಟೊತ್ತಲ್ಲಿ ನಾನು ಮಾಡಬೇಕು ಅಡುಗೆ. ಇನ್ನು ನಾನು ರಂಗೋಲಿ ಹಾಕಿಲ್ಲ. ಇವಾಗ ಫಸ್ಟು ರಂಗೋಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಮುಖ ತೊಳ್ಕೊಂಡು ಬಂದಿದ್ದ ತಕ್ಷಣ ಫಸ್ಟ್ ಅಡುಗೆ ಮನೆಗೆ ಬಂದುಬಿಟ್ಟೆ. ಸೊ ರಂಗೋಲಿ ಹಾಕ್ಕೊತೀನಿ. ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ನಾನು. ಸೊ ಡೈಲಿ ಲಾಗ್ ಮಾಡಿ ಅಂತ ಕೆಲವರು ವೋಟ್ ಮಾಡಿದ್ರಲ್ಲ, ಸೊ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು, ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ನಾನಿವತ್ತು ನೆನ್ನೆ ರಾಯರ ಮಠ ಅಲ್ಲಿ ಶಾಪಿಂಗ್ ಮಾಡಿದಾಗ ರಂಗೋಲಿದು ಡಿಸೈನ್ ತೊಗೊಂಡಿದ್ದೀನಿ. ಯಾಕಮ್ಮ ನನ್ನ ಮಗಳು ಎಷ್ಟು ಗಲಾಟೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಸೊ ನಾನು ರಂಗೋಲಿ ಹಾಕೋಣ, ರಂಗೋಲಿ ಡಿಸೈನ್ ಪ್ಲೇಟ್ ಒಂದಿದೆ, ಅದರಲ್ಲಿ ರಂಗೋಲಿ ಹಾಕೋಣ ಅಂತಿದ್ದೀನಿ. ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೇಗ ರಂಗೋಲಿ ಹಾಕ್ಬಿಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲಾಂತಂದರೆ ನಾನು ನಮ್ಮೂರ ಹತ್ರ ಬಯಸ್ಕೊಬೇಕಾಗತ್ತೆ. ಸೊ ಬನ್ನಿ ಫಸ್ಟು ರಂಗೋಲಿ ಹಾಕೋಣ. ಫ್ರೆಂಡ್ಸ್, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಲೆಮನ್ ಜ್ಯೂಸು ಹನಿ ಹಾಕ್ಕೊಂಡು ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಡಯಟ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೆ ಬಿಡೋದು ಅಂತ ಅಂದ್ಬಿಟ್ಟು ಡಯಟ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇದೇ ಡಿಸೈನು ಚಿಕ್ಕ ಚಿಕ್ಕ ಫ್ಲವರ್ ಥರ ಇದೆಯಲ್ಲ, ಸೊ ಅದೊಂದು ಡಿಸೈನ್ ತೊಗೊಂಡಿದ್ದೀನಿ. ನನಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಪಲಾವ್ ಆದರೆ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಪಲಾವು ಮಾಡ್ತಾಯಿದ್ದೀನಿ. ಸೊ ಸೋಯಾ ಹಾಕಿ ಎಲ್ಲ ಮಾಡ್ತಾಯಿದ್ದೀನಿ. ಪಲಾವು ಬೇಗ ಮಾಡಬೇಕು. ನನ್ನ ಹಸ್ಬೆಂಡ್ ಬಂದುಬಿಟ್ರೆ ಇನ್ನು ಅಷ್ಟೇ, ನಾವು ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ ಇನ್ನೂ ಮಾಡಿಲ್ವಾ ಅಂತ. ಸೊ ತರಕಾರಿ ಎಲ್ಲ ಹಾಕಬೇಕು, ತರಕಾರಿ ಎಲ್ಲ ಹಾಕೋದಿದೆ. ಹಾಗೆ ಅಕ್ಕಿನೂ ಕೂಡ ತೊಳೆದಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಅಕ್ಕಿನೂ ಕೂಡ ಹಾಕಿ ಪಲಾವ್ ಮಾಡಿಬಿಡ್ತಿದ್ದೀನಿ. ಸೊ ಪಲಾವ್ಗೆ ಇಟ್ಬಿಟ್ಟಿದ್ದೀನಿ, ಇನ್ನೇನು ರೆಡಿ ಆಗಿಬಿಡುತ್ತೆ. ಇನ್ನು ಅವ್ರು ಸ್ನಾನದಿಂದ ಬಂದಿಲ್ಲ. ಸೊ ಇನ್ನು ಅವ್ರು ಬಂದು ಪೂಜೆ ಎಲ್ಲ ಮಾಡೋಷ್ಟೊತ್ತಲ್ಲಿ ಪಲಾವ್ ರೆಡಿ ಆಗಿಬಿಡುತ್ತೆ. ಸೋಯಾ ಪಲಾವ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೋಯಾ ಅಂದ್ರೇ ತುಂಬ ಇಷ್ಟ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಯಾವಾಗಲೂ ಅದನ್ನು ಬಳಸ್ತಾ ಇರ್ತೀವಿ. ಅಡುಗೆ ಮನೆ ಹೆಂಗಿದೆ ಅಂದರೆ ನೋಡಿ, ಅಡುಗೆ ಮನೆ ಎಲ್ಲ ಹೆಂಗಿದೆ, ನಾನು ಕ್ಲೀನ್ ಮಾಡ್ಕೊಬೇಕು. ಸೊ ಸ್ವಲ್ಪ ಇವತ್ತೆಲ್ಲ ಕ್ಲೀನಿಂಗ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಗಿಡ ನೆಟ್ಟಿದ್ವಲ್ಲ, ಸೊ ಕನಕಾಂಬರ ಗಿಡ ಹೂವು ಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಮೊದಲೇ ನೋಡ್ಕೊಂಡು ಹೋಗಿದ್ದೆ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ. ಇವಾಗ ಚೆನ್ನಾಗಿ ಹೂವು ಬಿಟ್ಟಿದೆ. ರಂಗೋಲಿ ಹಾಕಿದ್ದೀನಿ. ಇವಾಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋಣ ಅಂತ ಬಂದಿದ್ದೀನಿ. ನಾವು ಹೊಸ್ಲಿಗೆ ಸಪ್ರೇಟಾಗಿ ಅರ್ಶಿನ ಕುಂಕುಮನ ಒಂದು ಈ ಥರದ್ರಲ್ಲಿ ಇಟ್ಬಿಟ್ಟಿದ್ದೀವಿ. ದೇವ್ರ ಹತ್ರ ಇಡೋಕ್ಕೆ, ದೇವ್ರ ಪಟ್ಟಗಳಿಗೆ ಇಡೋಕ್ಕೆಲ್ಲ ಅದೊಂದು ಅರ್ಶಿನ ಕುಂಕುಮನ ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಗುಲಾಬಿ ಹೂವು ದೇವ್ರ ಪೂಜೆಗೆ ಅಂತ ಹೂವು ತಂದಿದ್ದು ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆನೇ. ಸೊ ಇವತ್ತು ಕೂಡ ಹೂವು ಸ್ವಲ್ಪ ಕಡಿಮೆ ಇತ್ತು. ಇರೋದ್ರಲ್ಲೇ ನಾವು ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ದೀವಿ. ತುಳಸಿ ಗಿಡಕ್ಕೂ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಹೂವನ್ನು ಇಟ್ಟು ನೆಕ್ಸ್ಟ್ ನಮ್ಮವ್ರು ಪೂಜೆ ಮಾಡ್ತಾಯಿದ್ದಾರೆ. ನಾನು ರೆಡಿ ಮಾಡ್ತಾಯಿದ್ದೀನಿ.
ಆಗ್ತಿದೆ. ಫ್ರೆಂಡ್ಸ್, ಫಿಶ್ಗೆ ನಾವು 2 ಟೈಮ್ಸು ಫುಡ್ ಹಾಕ್ತೀವಿ, ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕಿ 2 ಟೈಮ್ಸು ಫುಡ್ ಹಾಕ್ತೀವಿ. ಬರೀ 4 ಕಾಲು ಹಾಕ್ತೀವಿ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊವರೆಗೂ ಫಿಶ್ ಇರುತ್ತೆ ಅನ್ನೋದು ನಮಗೆ ಡೌಟ್ ಆಗಿತ್ತು. ಯಾಕಂತಂದರೆ ನಾವು 2 ಡೇಸ್ ಆಗಿತ್ತು. ನಾವು ಹೋಗಿದ್ದ ದಿವಸ ಅದಕ್ಕೆ ಫುಡ್ಡು ಬೆಳಿಗ್ಗೆ ಹಾಕ್ಬಿಟ್ಟು ಹೋಗಿದ್ವಿ, ಮತ್ತು ನಾವು ಬರಲೇ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಸಾಯಂಕಾಲ ಹಾಗೆ ಬಂದು ಮತ್ತೆ ಫುಡ್ ಹಾಕಿದ್ದು. ಸದ್ಯ ಆಡ್ಕೊಂಡು ಚೆನ್ನಾಗಿತ್ತು. ಸೊ ಅದಕ್ಕೆ ಇವತ್ತು ಅರ್ಲಿ ಮಾರ್ನಿಂಗ್ ಅದಕ್ಕೆ ಫುಡ್ ಹಾಕ್ತಾಯಿದ್ದೀನಿ ನಾನು. ಅಂದರೆ ತಂದ ಮೇಲೆ ಚೆನ್ನಾಗಿ ಸಾಕಬೇಕಲ್ವಾ, ಸೊ ಅದಕ್ಕೆ ನಾನು ತಪ್ಪಿಸ್ದಿರ ನೆನ್ಪಿಟ್ಕೊಂಡು ಅದಕ್ಕೆ ಬೆಳಗ್ಗೆ ಒಂದು ಸರಿ ಹಾಕಿ ಸಾಯಂಕಾಲ ಒಂದು ಸರಿ ಫುಡ್ ಕೊಡ್ತೀನಿ. ಫ್ರೆಂಡ್ಸ್, ನನ್ನ ಯಜಮಾನ್ರು ಪೂಜೆ ಎಲ್ಲ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ದೇವ್ರ ಮನೆ ಪೂಜೆ ಎಲ್ಲ ಆಗಿದೆ. ಶುಕ್ರವಾರ ಸಿಂಪಲ್ಲಾಗಿ ದೇವ್ರ ಪೂಜೆ ಆಗಿದೆ. ನಾವು ರಾಯರ ಮಠದಲ್ಲಿ ನಾವು ರಾಘವೇಂದ್ರ ಸ್ವಾಮಿದ ಒಂದು ಚಿಕ್ಕ ವಿಗ್ರಹ ತಂದ್ವಿ, ಅದನ್ನು ಇವತ್ತು ಪೂಜೆ ಎಲ್ಲ ಮಾಡಿದ್ದಾರೆ ನಮ್ಮವರು. ಸೊ ಈಗ ಪಲಾವ್ ಕೂಡ ರೆಡಿ ಆಗಿದೆ. ನಮ್ಮವ್ರಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕು. ನಾನು ಅದಕ್ಕೆ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಕ್ಸೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನಾನು ಪಲಾವ್ ಹಾಕ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತಲ್ವ, ಸೊ ಅದಕ್ಕೆ ಜಾಸ್ತಿನೇ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ. ಮತ್ತು ಅವರು ಸಾಯಂಕಾಲ ಬರೋದು ಲೇಟ್ ಆಗುತ್ತೆ, ಆವಾಗ ಅಲ್ಲಿವರೆಗೂ ಇರೋದಿಲ್ಲ. ಅದಕ್ಕೆ ಇವಾಗ ಎಲ್ಲ ಕ್ಲೀನಾಗಿ ಆರಿಸಿ ನಾನು ಬಾಕ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಬಾಕ್ಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಇಲ್ಲೇ ಆಟ ಆಡ್ತಾಯಿದ್ದಾಳೆ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಮ್ಮವ್ರು ತಿಂದಮೇಲೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಬಾಕ್ಸ್ಗೆ ಹಾಕಿದ್ದೀನಿ ನೋಡಿ, ರೆಡಿಯಾಗಿದೆ. ಸೊ ವೆಜಿಟೇಬಲ್ಸು ಹಾಗೆ ಸೋಯಾ ಎರಡೂ ಇರೋದ್ರಿಂದ ನನ್ನ ಹಸ್ಬೆಂಡ್ ತುಂಬ ಇಷ್ಟ ಆಗುತ್ತೆ. ಓಯ್, ಎಲ್ಲಿಗೆ ಹೋಗ್ಬೇಕು ಅಮ್ಮ? ಡ್ರ ಹೋಗ್ಬೇಕಂತೆ ಫ್ರೆಂಡ್ಸ್. ನಾನು ಇವತ್ತು ಬೇಡ, ನಾಳೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಅಮ್ಮ ಹತ್ರಕ್ಕೆ ಹೋಗಿ ಬಾ. ಅವಳು ಬಿಡಲ್ಲ, ಇನ್ನ ಕರ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲ, ಇವತ್ತು ಬೇಡ, ನಾಳೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಅಮ್ಮ ಹತ್ರ. ಅಲ್ಲ, ಇವತ್ತು ಬೇಡ, ಅಮ್ಮ ಹತ್ರ ಹೋಗಿ. ನಾನು ಅವಳು ಬಿಡಲ್ಲ, ಅವಳಿಗೊಂದು ರೌಂಡ್ ಕರ್ಕೊಂಡು ಹೋಗ್ಲೇಬೇಕು ಫ್ರೆಂಡ್ಸ್. ಅದರಲ್ಲೇ ಕರ್ಕೊಂಡೋಗಿ, ಬೈಕಲ್ಲೇ ಬೇಗ ಹೋಗಿ ಬೇಗ ಬರ್ಬೋದು. ಬಾಯ್ ಮಾಡಿ. ಓಯ್, ಯಾಕ್ರಿ? ಸರಿಯಾಗಿ ಕುತ್ಕೋ ಅಮ್ಮ, ಗಟ್ಟಿಯಾಗಿ ಇಟ್ಕೋ ಅಪ್ಪನ. ಇವಾಗ ನನ್ನ ಹಸ್ಬೆಂಡು ಹೊರಗಡೆ ಹೋಗ್ತಾ ಇದ್ದಾರೆ ಏನೋ ಕೆಲಸದ ಮೇಲೆ. ಟಿಫನ್ ಬಾಕ್ಸ್ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗಳು ಹಿಡ್ಕೊಂಬಿಟ್ಲು ಅವಳಿಗೆ. ನನ್ನ ಹಸ್ಬೆಂಡ್ಗೆ ಇಟ್ಕೊಂಬಿಟ್ಟಿದ್ದಾಳೆ. ಕರ್ಕೊಂಡೋಗು, ಡುರ ಕರ್ಕೊಂಡೋಗು ಅಂತ. ಇವಾಗ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ. ಸೊ ಬಾಕ್ಸ್ ಇಲ್ಲೇ ಇದೆ. ಬಾಕ್ಸ್ ಕೊಟ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು ಹೋಗ್ತಾರೆ ನನ್ನ ಹಸ್ಬೆಂಡು. ಸೊ ಇನ್ನು ನನ್ನ ಕೆಲಸ ಸ್ಟಾರ್ಟು. ನನ್ನ ಮಗಳು ಮಲಗೋದು ಇನ್ನೂ ಲೇಟು. ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಆಮೇಲೆ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ವೀಡಿಯೋ ಪೂರ್ತಿ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ನಾನು ಟಿಫನ್ ತಿಂತಾಯಿದ್ದೀನಿ ಇಲ್ಲೇ ಹಾಲಲ್ಲಿ ಕುತ್ಕೊಂಡು. ನನ್ನ ಮಗಳು ಬರೋಷ್ಟೊತ್ತಲ್ಲಿ ಅಡುಗೆ ಮನೆ ಎಲ್ಲ ತುಂಬ ಗಲೀಜಾಗಿದೆ. ಸೊ ಇವತ್ತು ತುಂಬ ಕ್ಲೀನಿಂಗ್ ಮಾಡೋದಿದೆ. ಅದಕ್ಕೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಒಂದೊಂದೇ ಎತ್ತಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಟ್ರಿಪ್ಗೆ ಹೋಗುವಾಗ ಗಡಿಬಿಡಿಯಲ್ಲಿ ಹಂಗೆ ಎಲ್ಲ ಇಟ್ಟು ಹೋಗ್ಬಿಟ್ಟಿದೆ. ಅದೊಂದು ಸ್ವಲ್ಪ ಗಲೀಜಾಗಿದೆ, ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಮಗೆ ಔಟ್ಸೈಡ್ ಫುಡ್ಡು ಆಗಲೇ ಇಲ್ಲ. ಟ್ರಿಪ್ಗೆ ಹೋಗೋದೇನೋ ತುಂಬಾ ಇಷ್ಟ. ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ಆದರೆ ಈ ಔಟ್ಸೈಡ್ ಫುಡ್ ತಿಂದರೆ ಅಂತೂ ನಮಗಂತೂ ಆಗೋಲ್ಲ. ನಮ್ಮ ಮನೇಲಿ ಯಾರಿಗೂ ಆಗಿಲ್ಲ. ಟ್ರಾವೆಲ್ ಮಾಡುವಾಗ ಅಪ್ಪಂಗಂತೂ ಕೂಡ ಆಗಲಿಲ್ಲ. ಸೊ ನಾವು ರೆಸ್ಟ್ ತೊಗೊಂಬಿಟ್ವಿ, ಗ್ಯಾಸ್ಟ್ರಿಕ್ ಆಗೋಗ್ಬಿಟ್ಟಿತ್ತು. ಸೊ ಮೋಷನ್ ಪ್ರಾಬ್ಲಮ್ ಆಯಿತು. ಸೊ ಇದು ಯಾವಾಗಲೂ ನಾವು ಟ್ರಾವೆಲ್ಗೆ ಹೋದರೂ ಆಗ್ತಾನೇ ಇರುತ್ತೆ. ಹಾಗೆ ಗೋಬಿ ತಿಂದು ಹೊಟ್ಟೆ ಎಲ್ಲ ಕೆಟ್ಟೋಯ್ತು. ಏನೋ ಯಾವತ್ತೋ ಒಂದು ದಿನ ಹೊರಗಡೆ ಹೋದಕ್ಕುವಾಗ ಏನೋ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಗೋಬಿ, ಪಾನಿಪುರಿ ಎಲ್ಲ.
ಬಟ್ ಏನಾಗುತ್ತೆ ಅಂದರೆ ಅವೆಲ್ಲ ತಿಂದರೆ ನಮ್ಮ ಬಾಡಿಗೆಲ್ಲ ಅಡ್ಜಸ್ಟೇ ಆಗಲ್ಲ. ಫುಲ್ಲು ಒಂಥರ ಮೋಷನ್ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ನಿಜವಾಗ್ಲೂ ನನಗಂತೂ ಅಥವಾ ವಾಮಿಟು ಬರ್ತಾಯಿಲ್ಲ ಅಥವಾ ಕ್ಲೀನಾಗಿ ಜೀರ್ಣನೂ ಆಗ್ತಾಯಿರಲಿಲ್ಲ. ಹಂಗೆ ಆಗೋಗ್ಬಿಡ್ತು. ನಾ ಔಟ್ಸೈಡ್ ಫುಡ್ ಬೇಡೇ ಬೇಡ ಅನಿಸ್ಬಿಡುತ್ತೆ. ಸೊ ಯಾವಾಗಲೂ ಅದೊಂದೇ ಕಾರಣಕ್ಕೆ ನಾವು ಅಯ್ಯೋ ಔಟ್ಸೈಡ್ ಫುಡ್ ತಿನ್ನಬೇಕಾಗುತ್ತಲ್ಲಪ್ಪ ಟ್ರಿಪ್ಗೆ ಹೋದಾಗ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಮತ್ತೆ ಸೆಟ್ ಆಗುತ್ತೆ. ನಾವು ಸೊ ನಾನು ಸ್ವಲ್ಪ ರೆಸ್ಟ್ ತಗೊಂಡೆ. ಪೇಯ್ನು ನನಗೂ ಸರಿಯಾಗಿ ನಿದ್ದೆ ಇರಲಿಲ್ಲ. ಸೊ ನಿದ್ದೆ ಎಲ್ಲ ಮಾಡಿದ್ಮೇಲೆ ಕ್ಲೀನಾಗಿ ಮೋಷನ್ ಎಲ್ಲ ಆಯಿತು. ಸೊ ಸರಿಗೆ ಇವಾಗ ಪರವಾಗಿಲ್ಲ. ಟ್ರಾವೆಲ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ಮು. ಸೊ ಫ್ರೆಂಡ್ಸ್, ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಅಡುಗೆ ಮನೆ ಇವಾಗ ಹೇಗೆ ಕಾಣ್ತಾ ಇದೆ ಅಂತ. ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಆಫ್ಟರ್ನೂನ್ ವ್ಲಾಗ್ ಮತ್ತೆ ನಾನು ಶೇರ್ ಮಾಡ್ಕೊತೀನಿ. ಒಂದೇ ವೀಡಿಯೋ ಲೆಂತ್ ಜಾಸ್ತಿ ಆದರೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಇವತ್ತು ಏನೆಲ್ಲ ಆಯಿತು ಅಂತ ಕಂಟಿನ್ಯೂ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.